ಹಾಯ್ ಫ್ರೆಂಡ್ಸ್, SI ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಹೇಳಿ ಕೊಡ್ತೀನಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಯಾವುದಕ್ಕೆ ಲಿಂಕ್ ಇದೆ ಮತ್ತು ಯಾವುದಕ್ಕಿಲ್ಲ ಅನ್ನೋದು. ಅದೇ ರೀತಿ ನಿಮ್ಗೆ ಇನ್ನೂ ಹಲವಾರು ಕೆಲವು ಜನಕ್ಕೆ ರೇಷನ್ ಕಾರ್ಡಿನ ಹಣ ಜಮಾ ಆಗಿಲ್ಲ, ಯಾವ ಕಾರಣಕ್ಕೆ ಜಮಾ ಆಗಿಲ್ಲ ಅನ್ನೋದು ಹೇಳಿಕೊಡ್ತೀನಿ. ಅದೇ ರೀತಿ ನಮ್ಮ ರೇಷನ್ ಕಾರ್ಡಿಗೆ ಎಷ್ಟು ಅಮೌಂಟ್ ನಮಗೆ ಜಮಾ ಆಗಬೇಕಿತ್ತು, ಯಾರ ಹೆಸರಲ್ಲಿ ನಮಗೆ ಜಮಾ ಆಗಿದೆ, ಎಷ್ಟು ಮಂದಿದು ಜಮಾ ಆಗಿದೆ, ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಆಗಿ ಹೇಳಿಕೊಡ್ತೀನಿ. ಅದೇ ರೀತಿ ನಿಮ್ಮ ರೇಷನ್ ಕಾರ್ಡು ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಚೆಕ್ ಮಾಡಿದ್ರೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ನಿಮ್ಮ ಸ್ವತಃ ನೀವು ಕುಂತ ಜಾಗದಲ್ಲೇ ನಿಮ್ಮ ಫೋನ್ ನಲ್ಲಿ ತಿಳ್ಕಬಹುದು. ಬನ್ನಿ ಫ್ರೆಂಡ್ಸ್, ಈಗ ಅದರ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಮಾಹಿತಿ ಕೊಡ್ತೀನಿ. ಮಾಹಿತಿ ಕೊಡ್ತಾ ನಿಮ್ಗೆಲ್ಲ ಈ ತರ ಲೈವ್ ಪ್ರೂಫ್ ಆಗಿ ಹೇಳಿಕೊಡ್ತೀನಿ. ಬನ್ನಿ. ಫ್ರೆಂಡ್ಸ್, ನಿಮ್ಮ ಫೋನ್ ನಲ್ಲಿ ಕ್ರೋಮ್ ಅನ್ನು ಓಪನ್ ಮಾಡಿ. ಕ್ರೋಮ್ ನಲ್ಲಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ. ಭಾಷೆ ಕೇಳುತ್ತೆ, ಭಾಷೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಸರ್ವರ್ ಡೌನ್ ಇರುವ ಕಾರಣ ಸ್ಲೋ ಆಗಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನನ್ನ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಸೇವೆಗಳಲ್ಲಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಬ್ಯಾಂಕ್ ಲಿಂಕ್ ಸ್ಥಿತಿ ಪರಿಶೀಲನೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಯಾವುದಕ್ಕೆ ಲಿಂಕ್ ಇದೆ ಅನ್ನೋದು ಚೆಕ್ ಮಾಡೋಕೆ ಇದೊಂದು ಆಪ್ಷನ್ಸ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ, ಅಂದ್ರೆ ನಿಮ್ಮ 12 ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ಗೆ ಒಂದು OTP ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗಾಗಲೇ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ಇದಕ್ಕೆ ಆಧಾರ್ ಕಾರ್ಡಿಗೆ ಒಂದು ಮೊಬೈಲ್ ನಂಬರ್ ಕೂಡ ಚಲ್ತಿರುವಂತಹ ಮೊಬೈಲ್ ನಂಬರು ಲಿಂಕ್ ಇದೆ. ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರುವಂತ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಅಡ್ಮಿನ್ ಆದಂತ ಅಡ್ಮಿನ್ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಫ್ರೆಂಡ್ಸ್, ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣವೇ ಕ್ಯಾಪ್ಚರ್ ಹಾಕ್ಬೇಕಾಗುತ್ತೆ. ಅದು ಕ್ಯಾಪಿಟಲ್ ಮತ್ತು ಸ್ಮಾಲ್ ಇರುತ್ತೆ. ಕರೆಕ್ಟ್ ಆಗಿ ನೋಡಿ ಕ್ಯಾಪ್ಚರ್ ಹಾಕಿ ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ OTP ಸೆಂಡ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂದ್ರೆ ಈ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಆ ನಂಬರಿಗೆ 6 ನಂಬರಿನ ಒಂದು OTP ಬಂದಿರುತ್ತೆ. ಆ OTP ಅನ್ನು ಬುಡುಕ್ ಹಾಕ್ಬೇಕಂತ ಫ್ರೆಂಡ್ಸ್. ಈಗಾಗಲೇ ನೀವು ಕೊಟ್ಟಿರುವಂತಹ ಆಧಾರ್ ಸಂಖ್ಯೆಗೆ ಲಿಂಕ್ ಇರುವಂತಹ ಮೊಬೈಲ್ಗೆ ಒಂದು OTP ಬಂದಿದೆ, ನಮಗೂ ಬಂದಿದೆ. ನೋಡಿ ಫ್ರೆಂಡ್ಸ್, ಈಗ ನಾನೊಂದು OTP ಹಾಕ್ತೀನಿ. OTP ಹಾಕಿಂದ ಸಬ್ಮಿಟ್ ಅಂತ ಕೊಡಬೇಕಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲಾ ಡೀಟೇಲ್ಸ್ ಬರುತ್ತೆ. ಆಧಾರ್ ಕಾರ್ಡಿನ 4 ನಂಬರ್ ಇಲ್ಲಿ ಬರುತ್ತೆ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಲಾಸ್ಟ್ ಇರುವಂತಹ 4 ನಂಬರ್ ಇದರಲ್ಲಿ ತೋರಿಸುತ್ತೆ. ಮತ್ತು ನಿಮ್ಮ ಬ್ಯಾಂಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಂದ್ರೆ ಲಿಂಕ್ ಇದೆಯಾ ಮತ್ತು ಲಿಂಕ್ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ತೋರಿಸುತ್ತೆ. ಬ್ಯಾಂಕ್ ಸೆಂಡಿಂಗ್ ಸ್ಟೇಟಸ್ ಅಂದ್ರೆ ಆಕ್ಟಿವ್ ಇದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಇದೆಯಾ ಅಂತ ಅರ್ಥ. ಇನ್ಆಕ್ಟಿವ್ ಇದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಇಲ್ಲ ಅಂತ ಅರ್ಥ. ಈಗಾಗಲೇ ನನ್ನ ಆಧಾರ್ ಕಾರ್ಡಿಗೆ ಮತ್ತು ನನ್ನ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಇದೆ, ಆಕ್ಟಿವ್ ಅಂತಿದೆ. ಈ ರೀತಿ ಆಕ್ಟಿವ್ ಅಂತ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಬ್ಯಾಂಕಿಗೆ ಮತ್ತು ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಡೇಟು ಅಂದ್ರೆ ಲಿಂಕ್ ಆಗಿರುವಂತ ಡೇಟು ಮಂತ್ ವರ್ಷ ಯಾವಾಗ ಆಯ್ತು ಇದಕ್ಕೆ ಲಿಂಕ್ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಡೀಟೇಲ್ಸ್ ಕೊಟ್ಟರೆ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಬ್ಯಾಂಕಿನ ಹೆಸರು ನೋಡಿ ಫ್ರೆಂಡ್ಸ್, ಮನೆಯಲ್ಲಿ 2-3 ಅಕೌಂಟ್ ತೆಗೆಸಿರ್ತೀವಿ ನಾವು, ಆದರೆ ಯಾವ ಬ್ಯಾಂಕಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆ ಅನ್ನೋದು ಕನ್ಫರ್ಮ್ ಆಗಿರಲ್ಲ. ಆ ಕಾರಣಕ್ಕೆ ಇಲ್ಲಿ ಕೂಡ ಚೆಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಯಾವ ಬ್ಯಾಂಕಿಗೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆ, ನಮ್ಮ ಅಂದ್ರೆ ಸೌಲಭ್ಯ ಗೌರ್ಮೆಂಟ್ ಇಂದ ಸೌಲಭ್ಯ ಬರುವಂತ ದುಡ್ಡು ಯಾವ ಬ್ಯಾಂಕಿಗೆ ಜಮಾ ಆಗುತ್ತವೆ ಎಂದು ಸಂಪೂರ್ಣವಾಗಿ ಇದರಲ್ಲಿ ನೋಡ್ಕೋಬಹುದು. ಇಲ್ಲಿ ಬ್ಯಾಂಕ್ ಅಂತಿದೆ, ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಬ್ಯಾಂಕಿನ ಹೆಸರು, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಲಿಂಕ್ ಆಗಿರೋ ಬ್ಯಾಂಕಿನ ಹೆಸರು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ. ಈಗಾಗಲೇ ನನ್ನ ಬ್ಯಾಂಕು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ನನ್ನ ಆಧಾರ್ ಕಾರ್ಡು ಲಿಂಕ್ ಇದೆ, ಅಂದ್ರೆ ಗೌರ್ಮೆಂಟ್ ಇಂದ ಬರುವಂತ ಅನುದಾನ ದುಡ್ಡು ಏನು ಬಂದ್ರು ಈ ಬ್ಯಾಂಕಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಅಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತದ್ದು ಇದೇ ಒಂದು ಬ್ಯಾಂಕು. ಅಂದ್ರೆ ಹಲವಾರು ಬ್ಯಾಂಕ್ ಲಿಂಕ್ ಇದ್ರು ಕೂಡ ಫಸ್ಟ್ ಗೆ ಲಿಂಕ್ ಆಗಿರೋದು ಇದು. ಏನಲ್ಲ ನಮ್ಗೆ ಈ ಗೌರ್ಮೆಂಟ್ ಸವಲತ್ತು ಬಂದ್ರೆ ಇದೇ ಬ್ಯಾಂಕಿಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಇದೆ ಅನ್ನೋದು ಸಂಪೂರ್ಣವಾಗಿ ತಿಳ್ಕೋಬಹುದು.
ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ನೇದ್ದು ಅಂದ್ರೆ ನಿಮ್ಮ ಈಗಾಗಲೇ ರೇಷನ್ ಕಾರ್ಡಿನ ದುಡ್ಡು ಕೆಲವು ಜನಕ್ಕೆ ಬಂದಿಲ್ಲ, ಅದು ಏಕೆ ಬಂದಿಲ್ಲ, ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಸಂಪೂರ್ಣವಾಗಿ ಹೇಳ್ತೀನಿ ಫ್ರೆಂಡ್ಸ್. ಫಸ್ಟ್ ಗೆ ನೀವು ಚೆಕ್ ಮಾಡ್ಕೋಬೇಕಾದ್ರೆ ಇದೆ ಅಂದ್ರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇದೆಯಾ ಮತ್ತು ಇಲ್ಲ ಅನ್ನೋದು ಚೆಕ್ ಮಾಡ್ಕೊಳಕ್ಕೆ ಇದೊಂದು ಆಪ್ಷನ್ಸ್ ಇದೆ. ಒಳ್ಳೆ ರಿಟರ್ನ್ ಕ್ರೋಮಿಗೆ ಬನ್ನಿ, ಕ್ರೋಮದಲ್ಲಿ ಆಹಾರ ಅಂತ ಸರ್ಚ್ ಮಾಡ್ಕೊಡಿ. ಇದೊಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ಈ ಸೇವೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೇವೆ ಆದ್ಮೇಲೆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೂರನೇದು ಡಿಬಿಟಿ ಸ್ಥಿತಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ 3 ಸ್ಟೆಪ್ ಬರುತ್ತೆ. ಅಂದ್ರೆ ನಿಮ್ಮ ಜಿಲ್ಲಾ ಅಂದ್ರೆ ನೀವು ಯಾವ ಜಿಲ್ಲಾನವರು ಕರೆಕ್ಟ್ ಆಗಿ ನೋಡಿ ಆ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗಾಗಲೇ ನಾವು ಬಾಗಲಕೋಟೆ ಜಿಲ್ಲಾದವರು ಫುಲ್ ತಳಗಡೆ ಸ್ಟೆಪ್ ಬರುತ್ತೆ, ಆ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ್ವಿ ಫ್ರೆಂಡ್ಸ್. ಇದರಲ್ಲಿ ಡಿಬಿಟಿ ಅಂದ್ರೆ ನೇರ ನಗದು ವರ್ಗಾವಣೆಯ ಸ್ಥಿತಿ ಡಿಬಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ RC ನಂಬರ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಇಲ್ಲಿ ಹಾಕಬೇಕಾಗುತ್ತದೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಅಂದ್ರೆ ಕ್ಯಾಪ್ಚರ್ ಕೊಟ್ಟಿರ್ತಾರೆ, ಆರ್ ನಂಬರಿನ ಅಕ್ಷರ ಆರ್ ನಂಬರ್ ಅನ್ನು ಹಾಕ್ಬೇಕಾಗುತ್ತೆ. ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಭಾರತಿ ಅನ್ನೋರು ಅಡ್ಮಿನ್ ಆಗಿರ್ತಾರೆ, ಭಾರತಿ ಪಾಟೀಲ್ ಅನ್ನೋರು ಅವರು ಅಡ್ಮಿನ್ ಆಗಿರ್ತಾರೆ. ಅದೇ ರೀತಿ ಮೆಂಬರ್ ಇರುವಂತ ಆಧಾರ್ ಕಾರ್ಡ್ 4 ನಂಬರ್ ಲಾಸ್ಟ್ ಗೆ ಕೊಟ್ಟಿದ್ದಾರೆ. ಅಂದ್ರೆ UID ನಂಬರ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ 4 ನಂಬರ್ ಲಾಸ್ಟ್ ಗೆ ಕೊಟ್ಟಿದ್ದಾರೆ. ಆಗಲೇ ನಾನು ಆಧಾರ್ ಕಾರ್ಡ್ ನಲ್ಲಿ ಯಾವ ಬ್ಯಾಂಕ್ ಲಿಂಕ್ ಇದೆ ಅನ್ನೋದು ಸಂಪೂರ್ಣವಾಗಿ ತೋರಿಸಿದ್ನಲ್ಲ, ಅದರಲ್ಲಿ ಕೂಡ 4 ನಂಬರ್ ಲಾಸ್ಟ್ ಗೆ ಕೊಟ್ಟಿದ್ರು. ಆ ನಂಬರ್ ಮತ್ತು ಈ ನಂಬರು ಸೇಮ್ ಆಗಿರ್ಬೇಕಾಗುತ್ತದೆ. ಒಳ್ಳೆ ರೇಷನ್ ಕಾರ್ಡ್ ನಲ್ಲಿ 4 ಜನ ಇದ್ದಾರೆ ಮತ್ತು ರೇಷನ್ ಕಾರ್ಡ್ ಟೈಪ್ ಅಂದ್ರೆ BPL ಅಂತದಯ ಮತ್ತು APL ಅನ್ನೋದು ಇಲ್ಲಿ ತೋರಿಸಿರ್ತಾರೆ. ಇದು PHH ಅಂದ್ರೆ BPL ರೇಷನ್ ಕಾರ್ಡ್. ಇದರಲ್ಲಿ 20 kg ಅಕ್ಕಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಬರಬೇಕಾಗಿದ್ದ ಅಮೌಂಟ್ 680 ರೂಪಾಯಿ ಇನ್ನ ಜಮಾ ಆಗಿಲ್ಲಪ್ಪ ಅಂದ್ರೆ ಇಷ್ಟೆಲ್ಲ ಸ್ಟೇಟಸ್ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಕೆಲವು ದಿನಗಳ ಅಂದ್ರೆ ನಾಳೆ ಅಥವಾ ನಾಡ್ದ ಜಮಾ ಆಗುತ್ತೆ, ಕೆಲವು ಜನಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗಿ ಜಮಾ ಆಗ್ತಾ ಇದ್ದಾವೆ. ಇಷ್ಟು ನೀವು ಎಲ್ಲ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನೀವು ಈ ರೀತಿ ನಾನು ಹೆಂಗೆ ಚೆಕ್ ಮಾಡಿದೆ ಅದೇ ರೀತಿ ನೀವು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾ ಹೆಂಗೆ ಚೆಕ್ ಮಾಡಿದ್ವಿ ಎಲ್ಲ ಓಕೆ ಇದ್ದೇವಲ್ಲ, ಅದೇ ರೀತಿ ನಿಮ್ಮೂ ಕೂಡ ಓಕೆ ಇದ್ರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ, ಯಾವುದೂ ತೊಂದರೆ ಇಲ್ಲ, ನೀವು ಚಿಂತೆ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ ಸಂಪೂರ್ಣವಾಗಿ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಯಾರಿಗೆ ಬರುತ್ತೆ ಮತ್ತು ಅಕೌಂಟ್ ಯಾರು ಆಧಾರ್ ಕಾರ್ಡ್ ಲಾಸ್ಟ್ ನಂಬರ್ ಯಾರು ಇರುತ್ತೆ ಅವ್ರಿಗೆ ಜಮಾ ಆಗುತ್ತೆ, ಮತ್ತು ಅದರಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ಕಾರ್ಡ್ ಟೈಪ್ ಯಾವುದು, ಅವ್ರಿಗೆ ರೇಷನ್ ಎಷ್ಟು ಬಂತು, ಅದೇ ರೀತಿ ಎಷ್ಟು ಅಮೌಂಟ್ ಬರುತ್ತೆ, ಸಂಪೂರ್ಣವಾಗಿ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಅಡ್ಮಿನ್ ಎಲ್ಲ ಪರಿಶೀಲನೆಯ ನೀವು ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಇದರಲ್ಲಿ ಏನೆಲ್ಲ ಓಕೆ ಇದಾವೆ ಅದೇ ರೀತಿ ಅದರಲ್ಲಿ ನಿಮ್ಮಲ್ಲಿ ಓಕೆ ಇದ್ರೆ ಸಂಪೂರ್ಣವಾಗಿ ದುಡ್ಡು ಜಮಾ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಗೆ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಲೇಬೇಕು. ಆಕ್ಟಿವ್ ಅಂತ ಇದ್ರೆ ಸಂಪೂರ್ಣವಾಗಿ ಜಮಾ ಆಗುತ್ತೆ. ಅದು ಯಾವ ಬ್ಯಾಂಕಿಗೆಪ್ಪ ಅಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು. ಅಂದ್ರೆ ನಿಮ್ಮ ಬ್ಯಾಂಕು ಈ ಬ್ಯಾಂಕ್ ನಿಮ್ಮ ಮುಂದೆ ಯಾವ್ದು ನೇಮ್ ಇರುತ್ತೆ ಆ ಬ್ಯಾಂಕಿಗೆ ಜಮಾ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ನಿಮ್ಮ ಮೆಂಬರ್ಸ್ ಸ್ಟೇಟಸ್ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತದೆ.